ಕೃಷ್ಣೇಗೌಡ ಮಲ್ಮೂಲಿನ ಮೂತಣ್ಣವರೇ, ನಮ್ಮ SC/ST ಜನಾಂಗದ ನಾಯಕರಾದ ವಿಜಯವರೇ ಹಾಗೂ ವಿನಾಯಕ ಕಾಂಗ್ರೆಸ್ ಅಧ್ಯಕ್ಷರಾದ ಮಾಜಿ ಮೂತಣ್ಣವರೇ ಹಾಗೂ ಎಲ್ಲರನ್ನ ಮಾಧ್ಯಮದ ಮಿತ್ರರೇ, ಈ ಪತ್ರಿಕೆಯ ಹೇಳಿಕೆಯ ಉದ್ದೇಶ ಏನು ಅಂದರೆ ಸಿಂಪಲ್ಲಾಗಿ ಲಾಯರ್ ಅಸೋಸಿಯೇಷನ್ನು ಸಂಘ ನಾಗಮಂಗಲ ಅದರಲ್ಲಿ ಅಸ್ತಿತ್ವದಲ್ಲಿದೆ. ಆದರೆ ಅದು ಸಂಘದ ಹೆಸರು ಹೇಳ್ಕೊಂಡು ಉಪಾಧ್ಯಕ್ಷರಾದಂಥ ಉಮೇಶ್ ಅವರು 2 ವರ್ಷದ ಹಿಂದೆ ಒಂದು ಸರ್ಕಾರ ಮತ್ತು ಚಲುವರಾಯಸ್ವಾಮಿಯವರ ವಿರುದ್ಧ ಒಂದು ಅವಿಳನಕಾರಿ ಹೇಳಿಕೆಯನ್ನು ಮಾಡಿದರು. ಏನಂತ, ಸರ್ಕಾರ 60% ಕಮಿಷನ್ ತಗೋತದೆ ಮತ್ತು ಚಲುವರಾಯಸ್ವಾಮಿಯವರ ವಿರುದ್ಧ ತಗೋತಾರೆ ಅಂತ. ಅಂಥ ಒಂದು ಸಂದರ್ಭದಲ್ಲಿ ನಾವು ಅವ್ರ ಮೇಲೆ ಟೌನ್ ಸ್ಟೇಷನ್ ಮೇಲೆ ನಾನು ಸರ್ಕಾರದ ವಿರುದ್ಧ ಮತ್ತು ಚಲುವರಾಯಸ್ವಾಮಿ ಬಗ್ಗೆ ಅವಿಳನಕಾರಿಯಾಗಿ ಮಾತನಾಡಿದ್ವಿ ಅಂತೇಳಿ ಅವ್ರ ಮೇಲೆ ಒಂದು FIR ಹಾಕ್ಸಿದ್ವಿ. ಆ FIR ಹಾಕಿದ ನಂತರ ಆ ಒಂದು ಸಂಘ ಲಾಯರ್ಗಳು ಸ್ವಲ್ಪ ಜನ ಅವರು ಆ ಸಂಘದ ಹೆಸರನ್ನು ಹೇಳ್ಕೊಂಡು, ಲಾಯರ್ ಅಸೋಸಿಯೇಷನ್ ಸಂಘದ ಹೆಸರನ್ನು ಹೇಳ್ಕೊಂಡು ನನ್ನ ವಿರುದ್ಧ ಒಂದು ಸ್ಟ್ರೈಕನ್ನು ಮಾಡಿದ್ರು. ಅಂಥ ಒಂದು ಸಂದರ್ಭದಲ್ಲಿ ನಾನು ಆ ಒಂದು ಸಂಘ ಅಸ್ತಿತ್ವದಲ್ಲಿ ಇದೆ ಇಲ್ಲವೇ ಅಂತ ಪರೀಕ್ಷೆ ಮಾಡೋಣ ಅಂತೇಳಿ ಒಂದು ಲೆಟರ್ನ ಅವರಿಗೆ ಸಂಘಕ್ಕೆ ನಾನು ಬರೆದೆ. ಆ ಸಂದರ್ಭದಲ್ಲಿ ಅವರು ನನಗೆ ಯಾವುದೇ ಒಂದು ವಿವರವನ್ನು ಸಹ ಆ ಸಂಘದವರು ನನಗೆ ಕೊಡಲಿಲ್ಲ. ತದನಂತರ ನಾನು ARಗೆ ಅದನ್ನು ಬರೆದೆ. ಈ ಥರ ಸಂಘದ ಹೆಸರನ್ನು ಹೇಳ್ಕೊಂಡು ನನ್ನ ವಿರುದ್ಧ ಅವಿಳನಕಾರಿಯಾಗಿ ಮಾತನಾಡಿದ್ದಾರೆ ಲಾಯರ್ ಅಸೋಸಿಯೇಷನ್ ಮತ್ತು ಲಾಯರ್. ಅದರಿಂದ ಈ ಸಂಘ ಅಸ್ತಿತ್ವದಲ್ಲಿ ಇದೆ ಇಲ್ಲವೇ ಅನ್ನೋದನ್ನು ನನಗೆ ವಿವರ ಕೊಡಿ ಅಂತ ಹೇಳಿದೆ. ಆಗ ಅವರು ವಿವರವನ್ನು ಕೊಟ್ಟರು, ಸಂಘ ಅಸ್ತಿತ್ವದಲ್ಲಿ ಇಲ್ಲ ಅಂತ ಹೇಳಿ ಕೊಟ್ಟರು. ಆದರೆ ಆ ಸಂದರ್ಭದಲ್ಲಿ ಯಾವಾಗ ಅದನ್ನು ಕೊಟ್ಟಾದ ನಂತರ ನಾನು ಅದರ ಫಾಲೋ ಮಾಡ್ಕೊಂಡು ಹೋದ ನಂತರ ಆ ಸಂಘವನ್ನು ಡಿಸ್ಕ್ವಾಲಿಫಿಕೇಷನ್ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದ್ವಿ. ಆ ಪತ್ರ ಬರೆದ ನಂತರ ತಿರ್ಗಾ ಅವ್ರು ಏನು ಮಾಡೋದು ನೋಡಿ, ತಿರ್ಗಾ ಮೋಸ ಮಾಡಿದ್ರು. ಚುನಾವಣೆ ನಡೆದಿದೆ ಅಂತೇಳಿ ಒಂದು ತಪ್ಪು ರೆಸಲ್ಯೂಷನ್ನ ಮಾಡಿಕೊಂಡು ಅಲ್ಲೇ ಲಾಯರ್ಗಳಿಗೆ ಮೋಸ ಮಾಡಿದ್ರು. ಅವರು ಲಾಯರ್ ವೃತ್ತಿಯಲ್ಲಿರೋರೇ ಇದಕ್ಕೆ ಮೋಸ ಮಾಡ್ತಾರೆ ಅಂದರೆ ಅಲ್ಲಿ ಲಾಯರ್ಗಳಿಗೂ ಸುಧಾ ಚುನಾವಣೆ ನಡೆದಿದೆ ಅಂತೇಳಿ ಈಗ ಅದು ಡೇಟು ಸುಧಾ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಆ ಒಂದು ಮಾಡಿದ್ರು, ಅದು ಸುಧಾ ಫೇಕ್ ಆಗಿತ್ತು. ಇಂಥ ಲಾಯರ್ ಅಸೋಸಿಯೇಷನ್ ಸುಳ್ಳ ಫ್ರೆಂಡ್ ಲಾಯರ್ಗಳೇ, ಸಾಮಾನ್ಯ ಜನಕ್ಕೆ ಅವರು ನ್ಯಾಯವನ್ನು ಒದಗಿಸ್ಕೊಡ್ಬೇಕಾದಂಥ ಲಾಯರ್ಗಳೇ ಸುಳ್ಳನ್ನು ಮಾಡಿ ಫೇಕನ್ನು ಮಾಡುವಂಥ ವ್ಯವಸ್ಥೆಗೆ ಬಂದಿದ್ದಾರೆ ಲಾಯರ್ಗಳಿಗೆ. ಮತ್ತು ಒಬ್ಬ ಲಾಯರ್ ಹೆಸರು ಹೇಳಕ್ಕೆ ಹೋಗಲ್ಲ ನನಗೆ. ಅವರು ನಮ್ಮನ್ನು ಲಾಯರ್ನ ಏನಾದ್ರು ಎದುರಾಯಿಕೊಂಡ್ರೆ ನಾವು ಕಾನೂನು ಬಿಟ್ಟಾರ ಮಾಡ್ತೀವಿ, ಏನಾದ್ರು ಮಾಡ್ತೀವಿ, ಏನಾದ್ರು ಎದುರಾಯಿಕೊಂಡ್ರೆ ನೀನು ರಾಜಕೀಯವಾಗಿ ಇರೋಕ್ಕಾಗುತ್ತಾ ಅಂತ ಅವಾರ್ದನ ಆಗ್ತಾರೆ. ಹಿಂಗೆ ಪೊಲೀಸ್ ಇಲಾಖೆಗೂ ಸುಳ್ಳ ಲಾಯರ್ ಅಷ್ಟೇ, ಒಳ್ಳೆಯ ಉತ್ತಮ ಲಾಯರ್ಗಳು ಇದ್ದಾರೆ, ಕೆಟ್ಟ ಲಾಯರ್ಗಳು ಇದ್ದಾರೆ. ಆತ ಯಾವಾಗ ಆವಾಜ್ ಹಾಕಿದ್ನೋ ಅಂತ ಒಂದು ಸಂದರ್ಭದಲ್ಲಿ ನಾನು ಇದನ್ನು ಚಾಲೆಂಜ್ ಆಗ್ತಾ ಹೋಗಿ ಸರ್ಕಾರ ಈಗ ಅದನ್ನು ಸೂಪರ್ ಸೆಡ್ ಮಾಡಿ ನಮ್ಮ ಪಾಂಡವಪುರ ACಯನ್ನು ಆಡಳಿತಾಧಿಕಾರಿಯನ್ನಾಗಿ ಮಾಡಿ ಹೊಸ ಅಸ್ತಿತ್ವಕ್ಕೆ ಬರಲಿ ಅಂತ ಹೇಳಿ ಒಂದು ಆರ್ಡರ್ನ ಮಾಡಿದೆ ಸರ್ಕಾರ. ಆ ಒಂದು ರೀತಿಗೋಸ್ಕರ ಈ ಪತ್ರಿಕೆ ಹೇಳಿಕೆಯನ್ನು ಸಿಂಪಲ್ ಆಗಿ ನಾನು ಕರೆದು, ಯಾಕೆಂದರೆ ಒಂದು ಲಾಯರ್ ವೃತ್ತಿ ಮಾಡೋರು, ಸಮಾಜಕ್ಕೆ ನ್ಯಾಯವನ್ನು ಒದಗಿಸ್ಕೊಡೋರು ಇವರೇ ತಪ್ಪು ಮಾಡ್ತಾ ಇದ್ದಾರೆ. ಇಂಥ ತಪ್ಪನ್ನು ಎಲ್ಲೂ ಮಾಡಬಾರ್ದು. ಸಾಮಾನ್ಯವಾಗಿ ಇದು ಆರ್ಡರ್ ಆಗಿರೋದು ಕರ್ನಾಟಕದಲ್ಲೇ ಫಸ್ಟ್ ಅನಿಸ್ತದೆ ನನ್ನ ಪ್ರಕಾರ. ಈಗ ಮಂಡ್ಯ ಜಿಲ್ಲೆಯಲ್ಲಂತೂ ಫಸ್ಟೇ ಅಂತೀವಿ, ಎಲ್ಲ ಕೇಳಿದೆ ಲಾಯರ್ ಅಸೋಸಿಯೇಷನ್ ಅವರ. ಈ ಥರದ ಲಾಯರ್ಗಳಿಗೆ ಯಾರಿಗೂ ಅರ್ಜಿ ಬರೆಯೋದು ಹೋಗಲ್ಲ. ಪತ್ರಿಕೆಯಲ್ಲಿ ಬೇಕಾದ್ರೆ ಹೋಗಿ ಪ್ರಶ್ನೆ ಮಾಡಿ ಅವರೇ ಏನೇ ನಮ್ಮ ಲಾಯರ್ ಪ್ರಶ್ನೆ ಮಾಡ್ತಾರೆ ನೀವು ಓದ್ತಾರೆ. ಇದು ಹೋಗ್ಬೇಕು ಇಂಥ ದೌರ್ಜನ್ಯಗಳು. ಯಾಕೆಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಲಾಯರ್ ಆಗಿರ್ಬೋದು, ಸಂವಿಧಾನ ಎಲ್ಲರಿಗೂ ಒಂದೇ. ಒಬ್ಬ ಸಾಮಾನ್ಯ ರೈತನಿಗೂ ಸಂವಿಧಾನ ಒಂದೇ, ಲಾಯರ್ಗೂ ಒಂದೇ, ಎಲ್ಲ ಪತ್ರಿಕಾ ಹೇಳಿಕೆ ಮಾಡೋದು ಎಲ್ಲ ಪತ್ರಿಕೆಯರಿಗೂ ಒಂದೇ ಅನ್ನೋದನ್ನ ಇವತ್ತಿನ ಕಾನೂನು ತೋರಿಸ್ಕೊಟ್ಟಿದೆ. ಆ ಕಾರಣಕ್ಕೆ ಒಂದು ಪತ್ರಿಕೆ ಹೇಳಿಕೆ ಪ್ರಾರಂಭಿಸಿದೆ.